ನಮಸ್ಕಾರ ಸ್ನೇಹಿತರೆ, ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಪರ್ಚೇಸ್ ವೋಚರನ್ನು ಹೇಗೆ ಯೂಸ್ ಮಾಡಿಕೊಳ್ಬೇಕು, ಅಂದರೆ ಪರ್ಚೇಸ್ ವೋಚರ್ ಅಂದರೆ ಏನು, ಅದರಲ್ಲಿ ಯಾವ್ಯಾವ ರೀತಿಯ ಟ್ರಾನ್ಸಾಕ್ಷನ್ಗಳು ಬರುತ್ತೆ ಅನ್ನೋದನ್ನು ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಓಕೆ ಸ್ನೇಹಿತರೆ, ನಾನು ಆಲ್ರೆಡಿ ಟ್ಯಾಲಿ ರಿಲೇಟೆಡ್ ತುಂಬ ವಿಡಿಯೋಸನ್ನು ಅಪ್ಲೋಡ್ ಮಾಡಿದ್ದೀನಿ. ಅದರಲ್ಲಿ ಟ್ಯಾಲಿ ಪ್ರೈಮಿಗೆ ರಿಲೇಟೆಡ್ ವಿಡಿಯೋಸನ್ನು ರೀಸೆಂಟಾಗಿ ಕಾಂಟ್ರಾ, ಪೇಮೆಂಟ್, ರಿಸಿಪ್ಟ್, ಜರ್ನಲ್, ಸೇಲ್ಸ್ ಇದ್ರ ಬಗ್ಗೆ ಆಲ್ರೆಡಿ ವಿಡಿಯೋಸನ್ನು ಅಪ್ಲೋಡ್ ಮಾಡಿದ್ದೀನಿ. ನೀವು ಆ ವಿಡಿಯೋ ನೋಡಲಿಲ್ಲ ಹೇಳಾದರೆ ನನ್ನ ಯೂಟ್ಯೂಬ್ ಚಾನಲ್ಲಿಗೆ ಹೋದರೆ ನಿಮಗೆಲ್ಲ ವಿಡಿಯೋಸನ್ನು ಸಿಗ್ತಾ ಹೋಗುತ್ತೆ. ನನ್ನ ಯೂಟ್ಯೂಬ್ ಚಾನಲ್ ಕಂಪ್ಯೂಟರ್ ಲರ್ನ್ ಆ್ಯಂಡ್ ಅಂಡರ್ಸ್ಟ್ಯಾಂಡ್, ಇದ್ರ ಒಳಗಡೆ ನಿಮಗೆ ಬೇಕಾಗಿರೋ ಎಲ್ಲ ವಿಡಿಯೋಸು ಇದೆ. ಸೊ ನೀವಿಲ್ಲಿ ಪ್ಲೇ ಲಿಸ್ಟನ್ನು ತೊಗೊಂಡಾಗ ಪ್ಲೇ ಲಿಸ್ಟಲ್ಲಿ ಆಲ್ಮೋಸ್ಟ್ ಎಲ್ಲ ಪ್ಲೇ ಲಿಸ್ಟನ್ನು ಕ್ರಿಯೇಟ್ ಮಾಡಿದ್ದೀನಿ. ಮತ್ತು ಕೋರ್ಸ್ ಅಂತ ಇರುತ್ತೆ, ಕೋರ್ಸ್ ಒಳಗಡೆ ನೀವು ನೋಡ್ಕೊಳ್ಬಹುದು. ಸೊ ಇಲ್ಲಿ ಕೋರ್ಸ್ ಒಳಗಡೆ ಯಾವ್ಯಾವುದಿದೆ ಅದನ್ನೆಲ್ಲ ತೋರಿಸ್ತಾ ಇರುತ್ತೆ. ಪ್ಲೇ ಲಿಸ್ಟ್ ಒಳಗಡೆಗೂ ಆಲ್ರೆಡಿ ಪ್ರತಿಯೊಂದು ಗ್ರೂಪನ್ನು ಮಾಡಿ ಹಾಕಿದ್ದೀನಿ. ಈಗ ಬೇಸಿಕ್ ಬೇಕಿದ್ದರೆ ಬೇಸಿಕ್ಕನ್ನು ನೋಡ್ಕೊಳ್ಬೋದು. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್. ಓಕೆ, ಬೇಸಿಕ್ ಒಳಗಡೆ ಎಲ್ಲವೂ ಇದೆ, ವರ್ಡ್, ಎಕ್ಸೆಲ್, ಪವರ್ ಪಾಯಿಂಟ್, ಆಲ್ ಆಪ್ಷನ್. ಓಕೆ, ಇನ್ನು ಅಡ್ವಾನ್ಸ್ ಆಗಿ ಅದರಲ್ಲಿ ವಿಡಿಯೋಸನ್ನು ಮಾಡಿದ್ದೀನಿ, ನೀವು ಅದನ್ನು ನೋಡ್ಕೊಳ್ಬೋದು. ಮತ್ತು ಇನ್ನೊಂದು ಏನು ಕೇಳಿದ್ರೆ, ಟ್ಯಾಲಿ ರಿಲೇಟೆಡ್ ನೋಟ್ಸ್ಗಳು, ಈಗ ಎಲ್ಲ ವೋಚರಿಗೂ ರಿಲೇಟೆಡ್ ಇರುವಂಥ ನೋಟ್ಸ್ಗಳನ್ನು ನಾನು ಒಂದು ಬ್ಲಾಗರ್ ಕ್ರಿಯೇಟ್ ಮಾಡಿದ್ದೀನಿ. ಈ ಬ್ಲಾಗರಲ್ಲಿ ನಿಮಗೆ ಬೇಕಾಗಿರೋ ನೋಟ್ಸ್ಗಳೆಲ್ಲ ಸಿಗ್ತಾ ಹೋಗುತ್ತೆ. ಓಕೆ, ಬ್ಲಾಗರಲ್ಲಿ. ಸೊ ಇಲ್ಲಿ ಅಂದರೆ ಇದರಲ್ಲಿ ನಾನು ಕನ್ನಡದಲ್ಲಿ ಅದರ ಎಕ್ಸ್ಪ್ಲೇನನ್ನು ಮಾಡಿದ್ದೀನಿ ಸೊ ನಿಮಗೆ ಕನ್ನಡದಲ್ಲಿ ಬೇಕಿದ್ರೆ ತಿಳ್ಕೊಳ್ಬೋದು. ಅದರ ಹಿಸ್ಟ್ರಿ ಎಲ್ಲ ಇದೆ. ಇನ್ನು ಮತ್ತೆ ವಿಡಿಯೋ ಬ್ಲಾಗರನ್ನು ಮತ್ತು ಬ್ಲಾಗಿಂಗ್ ಪೋಸ್ಟನ್ನು ಮತ್ತೆ ನಾನು ಹಾಕ್ತಾ ಹೋಗ್ತೀನಿ. ಸೊ ಇದರಲ್ಲಿ ನಾನು ಒಂದೆರಡು ವಿಡಿಯೋಸನ್ನು ಮಾತ್ರ ಅಪ್ಲೋಡ್ ಮಾಡಿದ್ದೀನಿ. ನಿಮಗೆ ಹೆಚ್ಚಿಗೆ ಬೇಕಿದ್ದರೆ ನನ್ನ ಯೂಟ್ಯೂಬ್ ಚಾನಲಿಗೆ ಹೋದಾಗ ಅಲ್ಲೇ ಸಿಗುತ್ತೆ. ಓಕೆ, ಸೊ ಕಂಪ್ಲೀಟ್ ವೋಚರ್ಸ್ಗಳ ಬಗ್ಗೆ, ಅಂಡರ್ ಅಕೌಂಟ್ಸ್ ಬಗ್ಗೆ, ಒಂದು ಸಮ್ಮನ್ನು ಸಾಲ್ವ್ ಮಾಡಿ ಅದರಲ್ಲಿ ಪ್ರಾಫಿಟ್ ಆ್ಯಂಡ್ ಲಾಸ್, ಬ್ಯಾಲೆನ್ಸ್ ಶೀಟ್, ಕ್ಯಾಶ್, ಬ್ಯಾಂಕು ಹೇಗೆ ಫೈಂಡ್ ಔಟ್ ಮಾಡಬೇಕು ಅದರ ಕಂಪ್ಲೀಟ್ ನೋಟ್ಸನ್ನು PDF ಮಾಡಿ ಹಾಕಿದ್ದೀನಿ. ನೀವು ಟ್ಯಾಲಿ ಪ್ರೈಮ್ ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ನೀವು ನೋಟ್ಸನ್ನು ಡೌನ್ಲೋಡ್ ಮಾಡ್ಕೊಳ್ಬಹುದು. ಓಕೆ, ಸೊ ಫ್ರೆಂಡ್ಸ್, ಈಗ ನಾನು ಪರ್ಚೇಸ್ ವೋಚರ್ ಅಂದರೆ ಕಂಪನಿ ಗೂಡ್ಸನ್ನು ಪರ್ಚೇಸ್ ಮಾಡ್ಕೊಂಡು ತೊಗೊಂಡು ಬರುತ್ತಲ್ಲ, ಆ ಗೂಡ್ಸನ್ನು ಪರ್ಚೇಸ್ ವೋಚರಲ್ಲಿ ಎಂಟ್ರಿ ಮಾಡ್ಕೊಳ್ಬೇಕಾಗತ್ತೆ. ಓಕೆ, ಸೊ ಒಂದು ಎಕ್ಸಾಂಪಲಾಗಿ ಹೇಳೋದಿದ್ದರೆ, ಸೊ ಇಲ್ಲೊಂದು ಟ್ರಾನ್ಸಾಕ್ಷನನ್ನು ಇಟ್ಕೊಂಡಿದ್ದೀನಿ. ಪರ್ಚೇಸ್ ಫಾಲೋವಿಂಗ್ ಐಟಮ್ಸ್ ಫ್ರಮ್ HP ಪ್ರೈವೇಟ್ ಲಿಮಿಟೆಡ್ ಅಂತ. ಅಂದರೆ ಲ್ಯಾಪ್ಟಾಪ್ 8 48,500 12% GST, ಡೆಸ್ಕ್ಟಾಪ್ 12 35,600 12% GST ಇದೆ. ಸೊ ಅಂದರೆ ನಾವು ನಮ್ಮ ಬಿಸ್ನೆಸ್ಸಿಗೆ ಗೂಡ್ಸನ್ನು ಅಥವಾ ಐಟಮ್ಸನ್ನು ತೊಗೊಂಡು ಬಂದು ಆ ಐಟಮ್ಸನ್ನು ಸೇಲ್ ಮಾಡ್ತೀವಲ್ಲ, ಸೊ ಸೇಲ್ ಮಾಡೋದಕ್ಕೋಸ್ಕರ ಐಟಮ್ಸನ್ನು ತೊಗೊಬಂದಾಗ ನಾವು ಅದನ್ನು ಪರ್ಚೇಸ್ ವೋಚರಲ್ಲಿ ಮಾಡ್ಕೊಳ್ಬೇಕು. ಓಕೆ, ಸೊ ನಾವು ಕಂಪನಿ ಯೂಸಿಗೋಸ್ಕರ ಅಥವಾ ನಮ್ಮ ಯೂಸಿಗೋಸ್ಕರ ಐಟಮ್ಸನ್ನು ತಗೊಂಡ್ರೆ ಅದು ಪರ್ಚೇಸ್ ವೋಚರಲ್ಲಿ ಎಂಟ್ರಿ ಆಗೋದಿಲ್ಲ. ಸೊ ಅದನ್ನು ಅಸೆಟ್ಟಾಗಿ ಕನ್ಸಿಡರ್ ಮಾಡ್ಕೊಳ್ತೀವಿ. ಸೊ ನಾವು ಯಾವಾಗ ಸೇಲ್ ಮಾಡೋದಕ್ಕೋಸ್ಕರ ಅದನ್ನು ಬಿಸ್ನೆಸ್ ಆಗಿ ಕನ್ಸಿಡರ್ ಮಾಡಿಕೊಂಡು ಒಂದು ಗೂಡ್ಸನ್ನು ತೊಗೊಳ್ತೀವಿ, ಆಗ ನೀವು ಅದನ್ನು ಪರ್ಚೇಸ್ ವೋಚರಲ್ಲಿ ಎಂಟ್ರಿ ಮಾಡ್ಕೊಳ್ಬೇಕಾಗಿರುತ್ತೆ. ಓಕೆ, ಸೊ ಈಗ ಪರ್ಚೇಸ್ ಫಾಲೋವಿಂಗ್ ಐಟಮ್ ಫ್ರಾಮ್ HP ಕಂಪನಿ ಅಂತಿದೆ. ಇದನ್ನು ಎಂಟ್ರಿ ಮಾಡುವಾಗ ಇಲ್ಲಿ ಏನೇನಿರುತ್ತೆ ಅನ್ನೋದನ್ನು ನೋಡ್ಕೊಳ್ಳಿ. ಮೊದಲು ಸಪ್ಲೈಯರ್ ಇನ್ವಾಯ್ಸ್ ನಂಬರ್ ಅಂತ ಇದೆ. ಸೊ ಅಲ್ಲಿ ನೀವು ಒಂದು ಬಿಲ್ ನಂಬರನ್ನು ನೀವು ಎಂಟ್ರಿ ಮಾಡ್ಕೊಳ್ಬಹುದು. ಓಕೆ, ಸೊ ಇಲ್ಲಿ ಪರ್ಚೇಸ್ ನಂಬರ್ 1 ಅಂತ ಇದೆ. ಸೊ ಇಲ್ಲಿ ಡಿಫಾಲ್ಟಾಗಿ ಪರ್ಚೇಸ್ ನೀವು ಎಂಟ್ರಿ ಮಾಡಿದಾಗ ಆಟೋಮೆಟಿಕ್ಕಾಗಿ ಅದು ಹೋಗ್ತಾ ಇರುತ್ತೆ, ನಂಬರ್ 1 2 3 4 5 ಅಂತ. ಸೊ ಇದನ್ನು ಮೆನುವಲ್ ಚೇಂಜ್ ಮಾಡ್ಕೊಳ್ಳಿಕ್ಕೆ ಬರುತ್ತೆ. ಅಂದರೆ ನಿಮಗೆ ಬೇಕಾಗಿರೋ ಇನ್ವಾಯ್ಸ್ ನಂಬರನ್ನು ಅಥವಾ ನಿಮ್ಮಲ್ಲಿರುವಂಥ ಬಿಲ್ಲನ್ನು ಅಥವಾ ಬಿಲ್ ನಂಬರನ್ನು ನೀವು ಅಲ್ಲಿ ಎಂಟ್ರಿ ಮಾಡ್ಕೊಳ್ಬೋದು. ಮೆನುವಲ್ ಚೇಂಜಸ್ ಮಾಡ್ಕೊಳ್ಬೋದು. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಅದನ್ನು ಮೆನುವಲ್ ನಂಬರ್ಸನ್ನು ಹೇಗೆ ಚೇಂಜ್ ಮಾಡಬೇಕು ಅನ್ನೋದನ್ನು ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಸೊ ಮೊದಲಿಗೆ ಈ ಸಪ್ಲೈಯರ್ ಇನ್ವಾಯ್ಸ್ ನಂಬರ್ ಒಂದು ನಂಬರ್ಸನ್ನು ಹಾಕ್ಕೊಳ್ಳೋಣ. ನೆಕ್ಸ್ಟು ಡೇಟ್, ಯಾವ ಡೇಟಿಗೆ ಪರ್ಚೇಸ್ ಮಾಡ್ತೀರಿ ಆ ಡೇಟನ್ನು ಇಲ್ಲಿ ಮೆನ್ಷನ್ ಮಾಡ್ಕೊಳ್ಬೇಕು. ನೆಕ್ಸ್ಟು ಪಾರ್ಟಿ ನೇಮ್ ಅಂತ ಇದೆ. ಪಾರ್ಟಿ ನೇಮ್ ಅಂದರೆ ಯಾರಿಂದ ನೀವು ಪರ್ಚೇಸ್ ಮಾಡ್ಕೊಂಡು ಬಂದಿದ್ದೀರಿ. HP ಪ್ರೈವೇಟ್ ಲಿಮಿಟೆಡ್ ಅಂತ ಇದೆ. ಸೊ ಇಲ್ಲಿ ಕ್ರಿಯೇಟಿಗೆ ಹೋಗಿ HP ಪ್ರೈವೇಟ್ ಲಿಮಿಟೆಡ್ ಅಂತ ಟೈಪ್ ಮಾಡ್ಕೊಳ್ಳಿ. ಕ್ರಿಯೇಟ್ ತೊಗೊಳ್ಲಿಕ್ಕೆ ಒಂದು ಶಾರ್ಟ್ಕಟ್ ಇದೆ, Alt+C ಪ್ರೆಸ್ ಮಾಡಿಕೊಂಡ್ರೆ ಆಯಿತು. ಓಕೆ, HP ಪ್ರೈವೇಟ್ ಲಿಮಿಟೆಡ್
ಅಂಡರ್ ಏನು ಬರುತ್ತೆ, ಇಲ್ಲಿ ನೇಮನ್ನು ಟೈಪ್ ಮಾಡ್ಕೊಂಡ್ವಿ ಅಲ್ವಾ. ಅಂಡರ್ ಅಕೌಂಟ್ ಏನಾಗುತ್ತೆ, ನಾವು ಐಟಮನ್ನು ಪರ್ಚೇಸ್ ಮಾಡಿ ಅವರಿಗೆ ಕ್ಯಾಶ್ ಕೊಡದೇಗಿದ್ದರೆ, ಅಂದರೆ ಕ್ಯಾಶ್ ಕೊಡದೇಗಿದ್ರೆ ಅಂತಂದರೆ ಕ್ಯಾಶನ್ನು ಇನ್ನೊಂದು ಪೀರಿಯಡಲ್ಲಿ ನಾವು ನಿಮಗೆ ಕೊಡ್ತೀವಿ ಅಂತ ಹೇಳಿದಾಗ ಅವರಿಗೆ ಪೇ ಮಾಡ್ತೀವಿ ಅಲ್ವಾ. ಸೊ ಅಂದರೆ ರೆಗ್ಯುಲರ್ ಡೈಲಿ ಕ್ಯಾಶ್ ಕೊಟ್ಟೆ ಯಾವ ಐಟಮ್ಸನ್ನು ತಂದ್ಕೊಂಡಿರೋದಿಲ್ಲ ಕಂಪನಿಗಳೆಲ್ಲ. ಸೊ ಅಂದರೆ ಒಂದಿಷ್ಟು ಐಟಮ್ಸನ್ನು ತರಿಸ್ಕೊಳ್ತಾ ಇರುತ್ತೆ, ನೆಕ್ಸ್ಟು ಪೇಮೆಂಟ್ ಮಾಡ್ಕೋತಾ ಹೋಗುತ್ತೆ ಅಲ್ವಾ. ಸೊ 1 ಮಂತ್ ಅಥವಾ 2 ಮಂತ್ ಹೀಗೆ ಪೇಮೆಂಟ್ ಆಗ್ತಾ ಹೋಗುತ್ತೆ. ಸೊ ಆ ಥರ ಐಟಮ್ಸನ್ನು ತಂದಾಗ ಕ್ಯಾಶ್ ಕೊಡಬೇಕಾಗಿರುತ್ತೆ. ಅಂದರೆ ನಾವು ಯಾರಿಗೆ ಕ್ಯಾಶ್ ಕೊಡಬೇಕಾಗಿರುತ್ತೆ ಆಗ ನಾವು ಇಲ್ಲಿ ಅಂಡರ್ ಅಕೌಂಟ್ಸಲ್ಲಿ ಸಂಡ್ರಿ ಡೆಟರ್ಸ್ ಅನ್ನೋ ಆಪ್ಷನ್, ಕ್ರೆಡಿಟರ್ಸ್ ಅನ್ನೋದನ್ನು ಯೂಸ್ ಮಾಡಬೇಕಾಗಿರುತ್ತೆ. ಓಕೆ, ಸಂಡ್ರಿ ಡೆಟರ್ಸ್ ನಾವು ಸೇಲ್ ಮಾಡಿದಾಗ ಯೂಸ್ ಮಾಡ್ಕೊಳ್ಳೋದು. ಓಕೆ, ಸೊ ನಾವು ಪರ್ಚೇಸ್ ಮಾಡ್ಕೊಂಡು ಬಂದು ನಾವು ಕೊಡಬೇಕಾಗಿರೋ ಕ್ಯಾಶನ್ನು ನಮ್ಮ ಬ್ಯಾಲೆನ್ಸ್ ಶೀಟಲ್ಲಿ ಶೋ ಆಗಬೇಕು ಅಂತಿದ್ರೆ ಆಗ ಕ್ರೆಡಿಟರ್ಸನ್ನು ತೊಗೊಳ್ಬೇಕು. ಓಕೆ, ನಾವು ಸೇಲ್ ಮಾಡಿ ನಮಗೆ ಅವರ ಬ್ಯಾಲೆನ್ಸ್ ಎಷ್ಟು ಬರೋದಿದೆ ಅಂತ ಶೋ ಆಗಬೇಕು ಹೇಳಾದರೆ ಸಂಡ್ರಿ ಡೆಟರ್ಸನ್ನು ಯೂಸ್ ಮಾಡ್ಕೊಳ್ತೀವಿ. ಓಕೆ, ಸೊ ಈಗ ನಾವು ಪರ್ಚೇಸ್ ಯೂಸ್ ಮಾಡೋದ್ರಿಂದ ಪರ್ಚೇಸ್ ಒಳಗಡೆ ಸಂಡ್ರಿ ಕ್ರೆಡಿಟರ್ ಅನ್ನುವಂಥ ಹೆಡ್ಡನ್ನು ಪಾರ್ಟಿ ಅಕೌಂಟಿಗೆ ಯೂಸ್ ಮಾಡ್ಕೊಳ್ಬೇಕು. ನೆಕ್ಸ್ಟು ರಿಸಿಪ್ಟ್ ನೋಟ್, ಇದನ್ನು ಸೇವ್ ಮಾಡ್ಕೊಳ್ಳಿ ಕಡ್ಡಿಲ್ಲ. ನೆಕ್ಸ್ಟು ಪರ್ಚೇಸ್ ಲೆಡ್ಜರ್. ಓಕೆ, ಪರ್ಚೇಸ್ ಲೆಡ್ಜರ್ ಇಲ್ಲಿ ಏನು ಪರ್ಚೇಸ್ ಮಾಡಿದ್ರಿ ಆ ಐಟಮ್ಸ್ ನೇಮನ್ನು ಬರಿಬೋದು, ಇಲ್ಲ ಜಸ್ಟ್ ಪರ್ಚೇಸ್ ಅಕೌಂಟ್ ಅನ್ನೋದನ್ನು ನೀವು ಟೈಪ್ ಮಾಡ್ಕೊಳ್ಬೋದು. ಇಲ್ಲಿ ಅಂಡರ್ ಏನು ಬರುತ್ತೆ, ಯಾವುದೇ ಒಂದು ಗೂಡ್ಸನ್ನು ಅಥವಾ ಐಟಮ್ಸನ್ನು ನಾವು ಪರ್ಚೇಸ್ ಮಾಡಿದಾಗ ಲೀಸ್ಟ್ ಆಫ್ ಅಕೌಂಟಲ್ಲಿ ಇದರೊಳಗಡೆ ಪರ್ಚೇಸ್ ಅನ್ನುವಂಥದ್ದನ್ನು ನಾವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗಿರುತ್ತೆ. ಓಕೆ, ನೆಕ್ಸ್ಟ್ ಒನ್ ಇರೋದು ನೇಮ್ ಆಫ್ ಐಟಮ್ಸ್ ಅಂತ. ಯಾವ ಐಟಮ್ಸನ್ನು ನಾವು ಪರ್ಚೇಸ್ ಮಾಡಿದ್ವಿ, ಲ್ಯಾಪ್ಟಾಪ್ ಅಂತ ಇದೆ, Alt C ಮಾಡ್ಕೊಳ್ತೀನಿ. ಇಲ್ಲಿ ಲ್ಯಾಪ್ಟಾಪ್ ಅಂಡರ್ ಏನು ತೊಗೊಳ್ಬೇಕಾಗಿರುತ್ತೆ, ಇಲ್ಲಿ ಅಂಡರ್ ಏನು ಮೆಜರ್ಮೆಂಟ್ ಏನು ಲ್ಯಾಪ್ಟಾಪಿಂದು ಅದನ್ನು ತೊಗೊಳ್ಬೇಕು. ಓಕೆ, ಸೊ ಲ್ಯಾಪ್ಟಾಪ್ ಮೆಜರ್ಮೆಂಟು ನಂಬರ್ಸಲ್ಲಿ ಹೇಳೋದ್ರಿಂದ ನಂಬರ್ಸ್ ಅಂತ ಹೇಳ್ಬೋದು, ಇಲ್ಲ ಪೀಸಸ್ ಹೀಗೆಲ್ಲ ಇರುತ್ತೆ. ಓಕೆ, ಸ್ವಲ್ಪ ಸಣ್ಣ ಐಟಮ್ಸ್ ಇದು ಕ್ವಾಂಟಿಟಿ ಅಂತಲೂ ಹೇಳ್ಬೋದು, ಇಲ್ಲ ನೆಟ್ ಕ್ವಾಂಟಿಟಿ ಹೀಗೆ ಹೇಳ್ತೀವಿ, ಇಲ್ಲ ನಂಬರ್ಸ್ ಅಂತ ತೊಗೊಳ್ಬೋದು. ಇಲ್ಲಿ ನೀವು ನಂಬರ್ಸನ್ನು ಕ್ರಿಯೇಟ್ ಮಾಡ್ಕೊಳ್ಬೇಕು. ಅಂದರೆ ಕ್ರಿಯೇಟ್ ಆಪ್ಷನ್ನಿಗೆ ಹೋಗಿ ಇಲ್ಲಿ ಕ್ರಿಯೇಟ್ ಮಾಡ್ಕೊಳ್ಬೇಕು. ಸೊ ನಂದು ಆಲ್ರೆಡಿ ಇಲ್ಲಿ ಕ್ರಿಯೇಟ್ ಇದೆ, ಅಂದರೆ ನಾನು ಸೇಲ್ಸ್ ವೋಚರಲ್ಲಿ ಅದನ್ನು ಎಂಟ್ರಿ ಮಾಡಿರೋದ್ರಿಂದ ಇಲ್ಲಿ NOS ಅನ್ನೋದು ಸೆಲೆಕ್ಟ್ ಇದೆ. ನೀವು ಸೇಲ್ಸ್ ವೋಚರ್ ನೋಡ್ಕೊಂಡು ಆಮೇಲೆ ಪರ್ಚೇಸ್ ವೋಚರಿಗೆ ಬಂದಾಗ ನಿಮ್ಗೆ ಇದನ್ನು ಆಟೋಮೆಟಿಕ್ಕಾಗಿ ಸಿಗುತ್ತೆ. ಓಕೆ, ನೆಕ್ಸ್ಟು ಸೇವ್. ಅದಾದಮೇಲೆ ಕ್ವಾಂಟಿಟಿ 8, ಅಮೌಂಟ್ 48,500. ನೆಕ್ಸ್ಟ್ ಎಂಟರ್. ಅದಾದಮೇಲೆ ನೆಕ್ಸ್ಟ್ ಎಂಟರ್ ಪ್ರೆಸ್ ಮಾಡಿರಿ. ಸೊ ಇಲ್ಲಿ ನೀವು GST ಎಲ್ಲ ಹಾಕ್ಕೊಳ್ತೀರಿ ಹೇಳಿದ್ರೆ ಸ್ಪೆಸಿಫೈ ಡೀಟೇಲ್ಸ್ ತೊಗೊಳ್ಳಿ, ಟ್ಯಾಕ್ಸ್ ತೊಗೊಳ್ಳಿ, ನೆಕ್ಸ್ಟು 12% ಅಂತ ತೊಗೊಳ್ಳಿ. ಆಮೇಲೆ HSN ಕೋಡೆಲ್ಲ ಇದ್ದರೆ ನೀವು ಇಲ್ಲಿ ಮತ್ತೆ ಅಗೇನ್ HSN ಕೋಡೆಲ್ಲ ತೊಗೊಳ್ಬೋದು. ಸ್ಪೆಸಿಫೈ ಡೀಟೇಲ್ಸ್ ಅಂತ ತೊಗೊಂಡು HSN ನಂಬರ್ಸ್ ಎಲ್ಲ ಬರಿಬೇಕಾಗತ್ತೆ. ಓಕೆ, ಸೊ ನೆಕ್ಸ್ಟು ಇನ್ನೂ ಒಂದು ಐಟಮ್ಸ್ ಇದೆ, ಡೆಸ್ಕ್ಟಾಪ್ ಅಂತ. ಇಲ್ಲಿ 12 ಇದೆ, 35,600 ಇದೆ. ಕ್ರಿಯೇಟಿಗೆ ಹೋಗಿ ಡೆಸ್ಕ್ಟಾಪ್, ಇಲ್ಲಿ ಯಾವ್ದು ತೊಗೊಳ್ಬೇಕಾಗಿರುತ್ತೆ, NOS. ನೆಕ್ಸ್ಟು Ctrl A ಟು ಸೇವ್. ನೆಕ್ಸ್ಟು 12 35,600 ಎಂಟರ್. ನೆಕ್ಸ್ಟು ಸ್ಪೆಸಿಫೈ ಡೀಟೇಲ್ಸ್, ಟ್ಯಾಕ್ಸ್ 12%, ಸ್ಪೆಸಿಫೈ ಡೀಟೇಲ್ಸ್, HSN ಕೋಡ್. ನೆಕ್ಸ್ಟು 2 ಐಟಮ್ಸು ಪರ್ಚೇಸ್ ಮಾಡಿದ್ವಿ, 2 ಐಟಮನ್ನು ಎಂಟ್ರಿ ತೊಗೊಂಡ್ವಿ. ಈಗ ಒಂದು ಸ್ಟೆಪ್ಪನ್ನು ಸ್ಕಿಪ್ ಮಾಡ್ಕೊಳ್ಳಿ. ಈ ಪ್ಲೇಸಿಂದ ಒಂದು ಸ್ಟೆಪ್ ಸ್ಕಿಪ್ ಅಂದರೆ ಎಂಟರ್ ಪ್ರೆಸ್ ಮಾಡಿದರೆ ನೆಕ್ಸ್ಟ್ ಸ್ಟೆಪ್ಪಿಗೆ ಹೋಗುತ್ತೆ ನೋಡಿ. ಓಕೆ, ಸೊ ಇಲ್ಲಿ GSTಯನ್ನು ಅಪ್ಲೈ ಮಾಡಬೇಕು. ಓಕೆ, ಕ್ರಿಯೇಟ್ ತೊಗೊಳ್ತೀನಿ, Alt C ಅಂತ. ಇಲ್ಲಿ ಪರ್ಚೇಸಿಗೆ ನಾವು ಇನ್ಪುಟ್ CGST ಅನ್ನೋದನ್ನು ಯೂಸ್ ಮಾಡ್ಕೊಳ್ತೀವಿ. ಓಕೆ, ಇನ್ಪುಟ್ CGST. ನೆಕ್ಸ್ಟು ಹೆಡ್ಡನ್ನು ಡ್ಯೂಟೀಸ್ ಆ್ಯಂಡ್ ಟ್ಯಾಕ್ಸಸ್ ಅಂತ. ಇದು ಬ್ಯಾಲೆನ್ಸ್ ಶೀಟಲ್ಲಿ ಎಷ್ಟು GST ಇದೆ ಅದನ್ನು ಶೋ ಮಾಡ್ತಾ ಇರುತ್ತೆ, ಅದಕ್ಕೆ ಡ್ಯೂಟೀಸ್ ಆ್ಯಂಡ್ ಟ್ಯಾಕ್ಸಸ್ಸನ್ನು ಯೂಸ್ ಮಾಡಿರಿ. ನೆಕ್ಸ್ಟು ಇಲ್ಲಿ GST ಅಂತ ತೊಗೊಳ್ಬಹುದು, ಇಲ್ಲ ಅದರ್ಸ್ ಅಂತ ತೊಗೊಳ್ಬೋದು. GST ತೊಗೊಂಡಾಗ ಫಿಕ್ಸ್ಡ್ GST ಇದ್ದಾಗ ಎಲ್ಲ ಐಟಮ್ಸ್ 12% ಸಬ್ಸ್ಕ್ರೈಬ್ ಮೈ ಚಾನಲ್ ನೀವು ಹಾಕ್ಕೊಳ್ಬೋದು. ಕ್ಲಿಕ್ ಬೆಲ್ ಐಕಾನ್. ಸೊ ಇಲ್ಲ ನೀವು ಒಂದೇ GST ಅಕೌಂಟ್ ಅಂತ ತೊಗೊಂಡು ಎಲ್ಲ ಟೈಪಿನ ವೇರಿಯೇಷನ್ ನೀವು ಹಾಕ್ಕೊಳ್ತೀರಿ ಹೇಳಿದ್ರೆ
ಸೊ ಆಗ ನೀವು ಇಲ್ಲಿ ಅದರ್ಸ್ ಇಟ್ಕೊಳ್ಳಿ, ನೆಕ್ಸ್ಟು ಸೇವ್ ಮಾಡ್ಕೊಂಡ್ಬಿಡಿ. ಇಲ್ಲಿ 12% ಇದೆ ಅಂತಿದ್ರೆ ಅದರ ಹಾಫು ಅಂದರೆ 12%ನ ಹಾಫ್ ಪರ್ಸೆಂಟೇಜ್ ಇಲ್ಲಿ ತಗೊಳ್ಳಿ, 6% ತಗೊಳ್ಳಿ. ಓಕೆ, ನೆಕ್ಸ್ಟ್ ಎಂಟರ್. ಅದಾದಮೇಲೆ ಮತ್ತೆ ಕ್ರಿಯೇಟ್ ಇನ್ಪುಟ್ SGST ಡ್ಯೂಟ್ಸ್ ಆ್ಯಂಡ್ ಟ್ಯಾಕ್ಸಸ್, ಕಂಟ್ರೋಲ್ A ಟು ಸೇವ್ ಮಾಡಿ 6%. ಓಕೆ, ಸೊ ಈಗ ಏನಾಯಿತು, ಟೋಟಲ್ ಫೈಂಡ್ ಔಟ್ ಮಾಡ್ಕೊಂಡು ಎರಡು ಐಟಮಿಂದು ಗ್ರಾಸ್ ಟೋಟಲ್ ಆಗಿ ಆ ಗ್ರಾಸ್ ಟೋಟಲ್ಲಿಗೆ 6% ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳುತ್ತೆ. 48,912 ಅಲ್ವಾ, 48,912. ಓಕೆ, ಒಂದು ಸೈಡ್ ಇನ್ನೊಂದು ಸೈಡ್ ಅಷ್ಟಿರುತ್ತೆ. ಓಕೆ, ಟೋಟಲ್ 12%ಗೆ ಅಪ್ಲೈ ಹಾಕ್ಕೊಂಡಿರುತ್ತೆ. ಓಕೆ, ಸೊ ಇದನ್ನು ಸೇವ್ ಮಾಡ್ಕೊಂಡು ಕಂಟ್ರೋಲ್ A ಮಾಡಿ ಸೇವ್ ಮಾಡಿರಿ. ಓಕೆ, ಎಂಟರ್. ಈಗ ಸೇವ್ ಆಯಿತು. ಓಕೆ, ನೆಕ್ಸ್ಟ್ ನೀವು ಇದನ್ನು ಪ್ರಾಫಿಟ್ ಆ್ಯಂಡ್ ಲಾಸಿಗೆ ಹೋದರೆ ನಿಮಗೆ ಕಾಣಿಸ್ತಾ ಇರುತ್ತೆ. ಓಕೆ, ಸೊ ಇಲ್ಲಿ ಪರ್ಚೇಸ್ ಮಾಡಿರ್ತೀವಲ್ಲ, ಸೊ ಈ ಪರ್ಚೇಸಲ್ಲಿ ಇಲ್ಲಿ ಕಾಣಿಸುತ್ತೆ. ಹಾಗೆ ಕ್ಲೋಸಿಂಗ್ ಸ್ಟಾಕಲ್ಲಿ ಡೆಸ್ಕ್ಟಾಪ್ ಮತ್ತು ಲ್ಯಾಪ್ಟಾಪ್ ಅನ್ನೋದನ್ನು ತೋರಿಸ್ತಾ ಇದೆ. ಓಕೆ, ಸೊ ಇಲ್ಲಿ ಸೇಲ್ ಆಗಲಿಲ್ಲ, ಒರಿಜಿನಲ್ ಏನು ರೇಟ್ ಇದೆ ಅದೇ ರೇಟನ್ನು ಹಾಗೆ ಡಿಸ್ಪ್ಲೇ ಮಾಡ್ತಾ ಇದೆ. ಓಕೆ, ಸೇಲ್ ಮಾಡಿದಾಗ ಆಟೋಮೆಟಿಕಲಿ ಏನಾಗುತ್ತೆ, ರೇಟೆಲ್ಲ ಕಡಿಮೆ ಆಗಿಬಿಡುತ್ತೆ. ಯಾಕೆಂದರೆ ಕ್ವಾಂಟಿಟಿ ಸೇಲ್ ಆಗಿ ಹೋಗುತ್ತೆ ಅಲ್ವಾ, ಸೊ ಅದಕ್ಕೋಸ್ಕರ ಕ್ಲೋಸಿಂಗ್ ಸ್ಟಾಕ್ ಕಡಿಮೆ ಆಗುತ್ತೆ. ಈಗ ಒರಿಜಿನಲ್ ನಾನು ಪರ್ಚೇಸ್ ಅಷ್ಟೇ ಮಾಡಿರೋದ್ರಿಂದ ಒರಿಜಿನಲ್ ಅಷ್ಟೇ ಇರುತ್ತೆ ಈಗ. ಓಕೆ, ಸೊ ಫ್ರೆಂಡ್ಸ್, ಇವತ್ತು ಹೇಳಿರುವಂಥ ಕಾನ್ಸೆಪ್ಟ್ ಅಂದರೆ ಪರ್ಚೇಸ್ ವೋಚರ್ ಹೇಗೆ ಯೂಸ್ ಮಾಡ್ಕೊಳ್ಬೇಕು, ಸಬ್ಸ್ಕ್ರೈಬ್ ಮೈ ಚಾನಲ್ ಬರುತ್ತೆ ಅನ್ನೋದನ್ನು ನಿಮಗೆ ಗೊತ್ತಾಯ್ತು. ಬೆಲ್ ಐಕಾನ್ ಆ್ಯಂಡ್ ವಿಡಿಯೋಸ್ ಎಲ್ಲ ಹೊಸದಾಗಿ ಯಾರು ನೋಡ್ತಾ ಇದ್ದೀರಿ ದೆನ್ ಲೈಕ್ ಮೈ ವಿಡಿಯೋ. ಸಬ್ಸ್ಕ್ರೈಬ್ ಮಾಡಿಲ್ಲ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಹೇಳಿರಿ, ನನಗೆ ಇನ್ನೂ ಹೆಚ್ಚಿನ ವಿಡಿಯೋ ಮಾಡಲಿಕ್ಕೆ ನಿಮ್ಮಿಂದ ಹೆಲ್ಪ್ ಆಗುತ್ತೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಆನ್ ನೆಕ್ಸ್ಟ್ ವಿಡಿಯೋ.